ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ನಡುನಾಡೆ ಇರಲಿ ಗಡಿನಾಡೆ ಇರಲಿ, ನಡುನಾಡೆ ಇರಲಿ ಗಡಿನಾಡೆ ಇರಲಿ, ಕನ್ನಡದ ಕಳೆಯ ಕಿಚ್ಚೇವು, ಹಚ್ಚೇವು ಕನ್ನಡದ ದೀಪ ಅನ್ನುವ DS ಕರ್ಕಿಯವರ ಮಾತನ್ನು ಸ್ಮರಿಸಿಕೊಳ್ತಾ, ಈ ನಮ್ಮ ಬಸವೇಶ್ವರ ನಿಲಯದಲ್ಲಿ ಸ್ನೇಹಶ್ರೀ ಸಭಾಂಗಣದಲ್ಲಿ ಒಂದು ಅವಿಸ್ಮರಣೀಯವಾದಂತಹ ಸಮಾಲೋಚನಾ ಸಭೆಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಊರೆಲ್ಲ ನೆಂಟರು, ಹಾಗಾಗಿ ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗದೆ ಬಹಳಷ್ಟು ಸಮಯವೂ ಆಗಿದೆ. ನನ್ನ ಸೂಕ್ಷ್ಮ ಸಾಧನೆಯನ್ನು ಒಂದೆರಡು ನಿಮಿಷಗಳಲ್ಲಿ ತಮ್ಮ ಮುಂದೆ ಮಂಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಮಾನ್ಯವಾಗಿ ಒಂದು ಮಾತಿದೆ, ಒಬ್ಬ ಮನುಷ್ಯನ ಪರ್ಸನಾಲಿಟಿ ಏನು ವ್ಯಕ್ತಿತ್ವ ಅಂದರೆ, ಬೇರೆಯವರು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಒಂದು, ನನ್ನ ಬಗ್ಗೆ ನಾನೇನು ತಿಳ್ಕೊಂಡಿದ್ದಾನೆ ಮತ್ತೊಂದು, ನಾನು ಏನು ಅನ್ನೋ ಅಂತರಂಗದ ದರ್ಶನ ಮತ್ತೊಂದು. ಈ ಮೂರು ದ್ವಂದ್ವ ಅಲ್ಲ, ಮೂರು ರೀತಿಯ ವ್ಯಕ್ತಿತ್ವಗಳನ್ನು ನಾವು ಗುರುತಿಸ್ತೇವೆ. ನಾನು ವೈಯಕ್ತಿಕವಾಗಿ ಕನ್ನಡದ ಪ್ರೇಮಿ. ಇಡೀ ಭಾರತ ದೇಶದ ಕರ್ನಾಟಕದಲ್ಲಿ ಭಾರತೀಯ ಲೋಕಸೇವಾ ಆಯೋಗದ ಪರೀಕ್ಷೆಯನ್ನು ಕನ್ನಡದಲ್ಲೇ ಉತ್ತರಿಸಿ ಪ್ರಥಮ ದರ್ಜೆ ಸೇವೆಗೆ ಆಯ್ಕೆಯಾದ ಪ್ರಪ್ರತಿಭ ಕನ್ನಡಿಗ ನಾನು. ಶಿವರಾಮ್ ಅವರು ಆಮೇಲೆ IAS ಆದರೂ ಕನ್ನಡದಲ್ಲಿ ಬರೆದು ಅವರಿಗೆ ಅನೇಕ ರೀತಿಯ ಸಾಮಾಜಿಕ ಅವಕಾಶಗಳಿತ್ತು. ಪ್ರಥಮ ದರ್ಜೆ ಸೇವೆಗೆ ಆಯ್ಕೆಯಾದಾಗ ಅಸಿಸ್ಟೆಂಟ್ ಕಲೆಕ್ಟರ್ ಕಸ್ಟಮ್ಸ್ ಅಂತ ಬಹಳ ಒಳ್ಳೆಯ ಹುದ್ದೆ, ಅಥವಾ ಇನ್ಕಮ್ ಟ್ಯಾಕ್ಸ್, ಎರಡರಲ್ಲಿ ಒಂದು ಹೋಗ್ಬೋದಾಗಿತ್ತು. IPS ಆಗಿತ್ತು. ನನಗೆ ಹೈಟು ಮತ್ತೊಂದು ಸಮಸ್ಯೆ ಇದ್ದರಿಂದ ನಾನು ಹೋಗಲಿಲ್ಲ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆಯಾಗಿದ್ದೆ. ಬಹಳ ದೊಡ್ಡ ಅಂಕಗಳನ್ನು ತೆಗೆದುಕೊಂಡು, ಯಾವುದೇ ವಶೀಲಿ ಇತ್ತೀಚಿನ ದಿನಗಳಲ್ಲಿ ಆಗ್ತಕ್ಕಂಥ ಅಂಕ ತಿದ್ದೋದು ಅವೆಲ್ಲ ಅದರ ದೃಷ್ಟಿಯಿಂದ ಅಲ್ಲ. ಆಗ ನಾನು ಒಂದು ಪ್ರಶ್ನೆ ನನ್ನಲ್ಲಿ ಉದ್ಭವ ಆಯಿತು. ಅತ್ಯಂತ ಆಕರ್ಷಕವಾದ ಶ್ರೀಮಂತಿಕೆ ಗಳಿಸುವ ಕೇಂದ್ರ ಸೇವೆಗೆ ಹೋಗಬೇಕು, ಅಥವಾ ನನ್ನ ನಾಡು ನುಡಿ ಸಂಸ್ಕೃತಿಗೆ ಅಂಟಿಕೊಂಡು ಕರ್ನಾಟಕದಲ್ಲೇ ಇರಬೇಕು ಅನ್ನುವ ಒಂದು ದ್ವಂದ್ವ ಬಂದಾಗ, ನನಗೆ ಮಾರ್ಗದರ್ಶನ ಮಾಡಿದಂಥವರು ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರು, ನನ್ನ ಅಂತರಂಗದ ಮಿತ್ರ HS ಶಿವಪ್ರಕಾಶ್ ಅವರು, ನನ್ನ ಆತ್ಮೀಯ ಗುರುಗಳಾದಂತಹ ಕೋಡಿಮಠದ ಶ್ರೀಗಳು. ಕೋಡಿಮಠದ ಶ್ರೀಗಳ ಹತ್ರ ಹೋಗಿ ಕೇಳಿಕೊಂಡೆ, ಬರೀ ಒಳ್ಳೆ ಪೋಸ್ಟ್ ಅದು, ಅಸಿಸ್ಟೆಂಟ್ ಕಲೆಕ್ಟರ್ ಕಸ್ಟಮ್ಸ್, IAS ಅಷ್ಟೇ ದೊಡ್ಡದು, ಆಕರ್ಷಣೆಯಲ್ಲಿ IASಗಿಂತ ದೊಡ್ಡದು ಹೋಗಲಿ ಅಂತ. ಅವರು ಒಂದು ಮಾತು ಹೇಳಿದರು, ನೋಡು, ನೀನು ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಒಲವಿರುವಂಥವನು, ನೀನು ಯಾವತ್ತೂ ಹಣದಿಂದ ಹೋಗಬೇಡ, ಹೋಗೋದು ಇಲ್ಲ, ಅಧಿಕಾರದಿಂದನೂ ಹೋಗೋದಿಲ್ಲ. ದಯವಿಟ್ಟು ನೀನು ಕರ್ನಾಟಕದಲ್ಲಿದ್ದರೆ ನಿನಗೆ ಅಸ್ತಿತ್ವ ಬರುತ್ತೆ, ಅಸ್ಮಿತೆ ಬರುತ್ತೆ. ಯಾವುದೋ ರಾಜ್ಯದಲ್ಲಿ ಹೋಗಿ ನೀನು ಕನ್ನಡದಲ್ಲಿ ಮಾತನಾಡೋಕ್ಕಾಗೋದಿಲ್ಲ, ನಿನಗೆ ಅಸ್ಮಿತೆ ಇರೋದಿಲ್ಲ, ಹಾಗಾಗಿ ಇಲ್ಲೇ ಇರುವಂಥ. ನಾನು ಶಿವಪ್ರಕಾಶ್ ನನಗೆ ಭಾಳ ಒಳ್ಳೆಯ ಗೆಳೆಯ. ತುಂಬ ಲಘುವಾಗಿ ಮಾತನಾಡಲಿ, ನಿನಗೆ ಈ ಮಾತಾಡೋ ಹುಚ್ಚಿದೆ ಕಣೋ, ನೀನು ಎಲ್ಲೋ ಮಹಾರಾಷ್ಟ್ರಕ್ಕೋ ಅಥವಾ ಆಂಧ್ರ ಪ್ರದೇಶಕ್ಕೋ ತಮಿಳುನಾಡಿಗೆ ಹೋದರೆ ಯಾರು ಕೇಳ್ತಾರೆ ನೀನು ಭಾಷಣ, ಇಲ್ಲೇ ಇರುವಂಥ ಆತ ಹೇಳಿದ. ಸಿದ್ಧಗಂಗಾ ಶ್ರೀಗಳು ಬಹಳ ಗಂಭೀರವಾಗಿ, ನೋಡಿ, ಅಸಿಸ್ಟೆಂಟ್ ಕಲೆಕ್ಟರ್ ಕಸ್ಟಮ್ಸು ಇನ್ಕಮ್ ಟ್ಯಾಕ್ಸ್ ಅಂದರೆ ಹಣ ಎಣಿಸುವಂಥದ್ದು ಅಥವಾ ತೂಕ ಮಾಡಿ ಅಳತೆ ಮಾಡಿ ಮಾಡ್ತಕ್ಕಂಥ ಕೆಲಸ. ಆದರೆ ನೀವು ಅಳತೆ ಮಾಡಬೇಕಾದ್ರೂ ಕನ್ನಡ ನಾಡು ನುಡಿ ಸಂಸ್ಕೃತಿ ಅಳತೆ, ಅದರ ಆಳವನ್ನು ಅರ್ಥ ಮಾಡ್ಕೊಂಡು ನೀವು ಅಲ್ಲಿರಬೇಕು ಅಂತ ಪೂಜ್ಯರು ಹೇಳಿದರು. ನಾನು ರಾಜ್ಯದಲ್ಲಿ ಇದ್ದೇನೆ. ಆನಂತರ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಮಂಗಳೂರಿನಲ್ಲಿ, ಧಾರವಾಡದಲ್ಲಿದ್ದೆ. ಧಾರವಾಡದಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ 4 ವರ್ಷ ಇದ್ದೆ. ಆ 4 ವರ್ಷದಲ್ಲಿ ಎಂತೆಂಥ ಮಹನೀಯರು ನನಗೆ ಪರಿಚಯ ಆಯಿತು. ದೊಡ್ಡ ದೊಡ್ಡ ಮಹಾನುಭಾವರು, ಬೇಂದ್ರೆ ಅವರು ಇರ್ಬೋದು, ಬಸವರಾಜ ಕಟ್ಟಿಮನಿ, ಚನ್ನವೀರ ಕಡಿಮೆಯವರು, ಕಲಬುರ್ಗಿಯವರು, ಇಂಥ ಅನೇಕ ಬೂಸ್ನೂರು ಮಠರು, ಪಾಟೀಲ್ ಪುಟ್ಟಪ್ಪನವರು, ಸಾಸ ಮಾಡ್ವಾಡವರು, ಎಲ್ಲರ ಸಂಪರ್ಕ ಬಂದು ಅಲ್ಲೊಂದು ದೊಡ್ಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ರು. ಜಿಲ್ಲಾ ಮಟ್ಟದ್ದು ಅದು ರಾಜ್ಯ ಮಟ್ಟದಕ್ಕಿಂತಲೂ ಹೆಚ್ಚಿತ್ತು. ಹಂಪ ನಾಗರಾಜನೂ ಕರೆಸಿದ್ದೆ, ಚಂದ್ರಶೇಖರ್ ಕಂಬಾರವ್ರನ್ನೂ ಕರೆಸಿದ್ದೆ. ಹಾಗಾಗಿ ಅಲ್ಲಿಂದ ನನಗೆ ಹುಟ್ಟಿದಂಥ, ಮೊದಲಿಂದ ನನಗೆ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಶರಣ ಸಾಹಿತ್ಯದ ಬಗ್ಗೆ ಒಲವಿತ್ತು. ಬನ್ನಿ ಹುಲ್ಕಲ್ ನಟರಾಜ್ ಅವರೇ, ದಯವಿಟ್ಟು ಒಳಗಡೆ ಬನ್ನಿ ಪ್ಲೀಸ್. ಹುಲ್ಕಲ್ ನಟರಾಜ್ ನನ್ನ ಅತ್ಯಂತ ಆತ್ಮೀಯ ಮಿತ್ರರು. ಹಾಗಾಗಿ ನಾನು ಅಸಿಸ್ಟೆಂಟ್ ಕಮಿಷನರ್ ಮುಂದುವರೆದು ಆನಂತರ ಮಂಗಳೂರಿಗೆ ಹೋದೆ. ಮಂಗಳೂರಿನಲ್ಲಿ ಕನ್ನಡ ಸಂಸ್ಕೃತಿಯ ಮತ್ತು ಬಸವ ಸಂಸ್ಕೃತಿಯ ಒಂದು ದೊಡ್ಡ ಸಮಾರಂಭ ಮಾಡಿದೆ.
ಅಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರೋ ಒಬ್ಬರು ಅಲ್ಲಿ ಶಾಸಕರಿದ್ದರು, ಅವ್ರ ಶಾಸಕರಿಗೆ ಹೋಗಿ ಹೇಳಿದೆ, ಸರ್ ಬಸವ ಜಯಂತಿ ಮಾಡಬೇಕು ನಾವಿಲ್ಲಿ ಅಂತ. ಅವ್ರಿಗೆ ಇನ್ನೂ ಸಹ ನಮ್ಮ ಬಸವಣ್ಣ ಇನ್ನೂ ಸಹ ನಮ್ಮ ನಾಡು ಬಿಟ್ಟು ಹೋಗಿಲ್ಲ, ರಾಷ್ಟ್ರ ಬಿಟ್ಟು ಹೋಗಿಲ್ಲ, ದುರಂತ. ಅವ್ರು ಹೇಳಿದ್ರು, ಓಹೋ ಮಾಡಬೇಕ್ರಿ ಅಂತ. ಏನು ಅಂದರು, ಅದೇ ನಮ್ಮ ಕಾರ್ಪೊರೇಷನಲ್ಲಿ ಬಸವಣ್ಣ ಇದ್ನಲ್ಲ, ರಿಟೈರ್ ಆಗಿದ್ದಾರೆ, ಅವ್ರು ಮಾಡಬೇಕ್ರಿ ನಾವು. ಸರ್ ಆ ಬಸವಣ್ಣ ಅಲ್ಲ ಸರ್, ಬಸವಣ್ಣಪ್ಪ ಅಲ್ಲ, ಮಹಾನ್ ಯೋಗಿ, ಕ್ರಾಂತಿ ಯೋಗಿ, ಮಹಾನ್ ಮಾದ ಬಸವಣ್ಣ. ಯಾರು ಅವರು? ಸರ್ ಏನು ಸರ್ ನೀವು ಶಾಸಕರಾಗಿ ಈಗ ಆಯ್ತಲ್ಲ ಸರ್ ಅಂತೇಳಿ ಅವ್ರಿಗೆಲ್ಲ ಮಾಹಿತಿ ಕೊಟ್ಟ ಮೇಲೆ ಅವ್ರು ಬಹಳಷ್ಟು ಇಷ್ಟಪಟ್ಟರು. ಅಂದರೆ ನಮ್ಮ ಸಂಸ್ಕೃತಿ ನಮಗೆ ಗೊತ್ತಿಲ್ಲ ಅಂಥ ಸಂದರ್ಭ. ಆನಂತರ ನಾನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದೆ. ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದೆ. ಮನೆಗಳಲ್ಲಿ ಮಾತುಕತೆ ನಮ್ಮ ಕೆ.ಸಿ. ರಾಮಮೂರ್ತಿಯವರು, ನನ್ನ ಆತ್ಮೀಯ ಗೆಳೆಯರು, ಅವ್ರು ಮಾಡಿದೆ, ಮುಂದುವರಿಸಿದ್ವಿ. ಉದ್ಯಾನವನದಲ್ಲಿ ಉದಿರಾಗ ಮುಂತಾದ ಅನೇಕ ಕಾರ್ಯಕ್ರಮ. ಅಷ್ಟೇ ಅಲ್ಲ, ನಮ್ಮ ಕಚೇರಿಗೆ ಯಾರಾದರೂ ಕಲಾವಿದರು ಬಂದರೆ ಅವರಿಗೆ ಬಾಗಿಲು ತೆರೆದಿರ್ತಾ ಇತ್ತು, ಒಳಗಡೆ ಬಂದು ಕೂತ್ಕೊಳ್ಬೋದಾಗಿತ್ತು. ಯಾರೋ ಒಬ್ಬರು ಎಲ್ಲೋ ಊರಿಂದ ಉತ್ತರ ಕರ್ನಾಟಕದ ಬಂದು ಸಹ ನಾನು ಒಳ್ಳೆ ಹಾಡು ಹೇಳ್ತೀನಿ, ನನಗೊಂದು ಕಾರ್ಯಕ್ರಮ ಕೊಡಿ ಅಂದಾಗ ನಮ್ಮ ಸ್ನೇಹಿತರಿಗೆ ಕಳಿಸ್ತಾ ಇದ್ದೆ, ಅಸಿಸ್ಟೆಂಟ್ ಡೈರೆಕ್ಟ್ರನ್ನ. ಕಳಿಸಿದ ತಕ್ಷಣ ಅವರು, ನಿಮಗೆ CD ಇದೆಯೇನ್ರಿ, ಕ್ಯಾಸೆಟ್ ಇದೆಯೇನ್ರಿ, ಫೋಟೋಸ್ ಇದೆಯೇನ್ರಿ ಅಂತ ಕೇಳೋರು. ಅವೆಲ್ಲ ಬೇಡ, ಇಲ್ಲೇ ಒಂದು ಹಾಡು ಹೇಳಿ ಅಂತ ಇದ್ದೆ. ಅವ್ರನ್ನ ಕೂರಿಸ್ಕೊಂಡು ಹಾಡು ಹೇಳಿ, ಇಂಥ ಒಳ್ಳೆ ಹಾಡುಗಾರರಿಗೆ ನಾವು ಕಾರ್ಯಕ್ರಮ ಕೊಡದಿದ್ರೆ ಹೇಗೆ ಅಂತ ಅಲ್ಲೇ ಕಾರ್ಯಕ್ರಮವನ್ನು ಕೊಡಿಸ್ತಾ ಇದ್ದೆ. ಇದು ನನ್ನ ವೈಯಕ್ತಿಕವಾದಂಥ ಅಭಿರುಚಿ. ಹಾಗೆ ತುಮಕೂರು ಜಿಲ್ಲಾಧಿಕಾರಿಯಾಗಿ ಹೋದ ಮೇಲಂತೂ ನಮ್ಮ ಮನೆ ಮಹಾಮನೆ ಆಯಿತು. ಅಂದರೆ ಯಾರು ಬೇಕಾದರೂ ಜಿಲ್ಲಾಧಿಕಾರಿ ಕಚೇರಿ ಮನೆಗೆ ಬರ್ಬೋದು. ಅಲ್ಲಿ ಸಾಹಿತ್ಯ ಸಂಸ್ಕೃತಿಗೆ ಅನೇಕ ಕೆಲಸಗಳ ಜಿಲ್ಲಾ ಉತ್ಸವಗಳನ್ನು ಮಾಡಿ 3.5 ವರ್ಷ ಎಲ್ಲ ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಕರೆಸುವಂಥ ಕಾರ್ಯಕ್ರಮ ಮಾಡಿದೆ. ಆನಂತರ ಅಲ್ಲಿ ವಿಶೇಷವಾಗಿ ಸಿದ್ಧಗಂಗೆಯ ಮಹಾಸ್ವಾಮಿಗಳವರ ಶತಮಾನೋತ್ಸವ ಮಾಡೋ ಸಂದರ್ಭದಲ್ಲಿ ನಾನು ಜಿಲ್ಲಾಧಿಕಾರಿಯಾಗಿದ್ದೆ. ನನ್ನ ಯೋಗ ಅದು. ಆನಂತರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಜಾಗ ಕೊಟ್ಟೆ ನಾನು. ಅಷ್ಟೇ ಅಲ್ಲ, 25 ಲಕ್ಷ ಜಿಲ್ಲಾಡಳಿತದಿಂದ ಕೊಟ್ಟೆ. ಮಂಗಳೂರಿನಲ್ಲಿ ಕನ್ನಡ ಭವನಕ್ಕೂ ನಾನು ದುಡ್ಡು ಕೊಟ್ಟಿದ್ದೇನೆ. ಇಷ್ಟಲ್ಲದೆ ಇನ್ನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷನಾದೆ. ಆಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲೂ ಕಾರ್ಯದರ್ಶಿಯಾಗಿದ್ದೆ. ಕನ್ನಡ ಪರವಾದಂಥ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ನಾನು ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷನಾದ ಮೇಲೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ಗಡಿನಾಡು ಪ್ರಾಧಿಕಾರ ಅಂದರೆ ಬಹಳಷ್ಟು ಜನ ರಸ್ತೆ, ಗಡಿ ಭಾಗದಲ್ಲಿ ರಸ್ತೆ ಪಸ್ತೆ ಅಂಥದ್ದು ಮಾಡುವಂಥದ್ದಿತ್ತು. ನಾನು ಬಹಳಷ್ಟು ಆದ್ಯತೆ ಕೊಟ್ಟಿದ್ದೆ ಶಿಕ್ಷಣ ಮತ್ತು ಸಂಸ್ಕೃತಿ. ಗಡಿನಾಡು ಪ್ರಾಧಿಕಾರದಲ್ಲಿ ನಾನಿದ್ದಂಥ ಸಂದರ್ಭದಲ್ಲಿ ಸುಮಾರು 700 ಕನ್ನಡ ಪರ ಗಡಿನಾಡು ಸಂಸ್ಥೆಗಳಿಗೆ 2 ಲಕ್ಷ, 3 ಲಕ್ಷ, 5 ಲಕ್ಷದವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕೊಟ್ಟಿದ್ದೇನೆ. ಸಾಂಸ್ಕೃತಿಕ ಸಂಘ ಸಂಸ್ಥೆಗಳು ಕೊಟ್ಟಿದ್ದೇನೆ. ಹಾಗಾಗಿ ಕರೆದು ಗಡಿನಾಡು ಭಾಗದಲ್ಲಿ, ಅದು 19 ಜಿಲ್ಲೆ ಬರುತ್ತೆ, ಸುಮಾರು 64ಕ್ಕಿಂತ ಹೆಚ್ಚು ತಾಲೂಕುಗಳು ಗಡಿನಾಡು ಭಾಗದಲ್ಲಿ ಬರುತ್ತೆ. ಹಾಗಾಗಿ ಅಲ್ಲಿ ಮಾಡಿದಂಥ ಕೆಲಸ ಒಂದೇ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲಿ ನಾನು ಬೀದರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಡ ಪ್ರಾರಂಭ ಆಗಿದ್ದು ದುಡ್ಡಿರಲಿಲ್ಲ, ಸರ್ಕಾರ ದುಡ್ಡಿರಲಿಲ್ಲ. ಗಡಿನಾಡು ಪ್ರಾಧಿಕಾರದಿಂದ 2 ಕೋಟಿ ರೂಗಳನ್ನು ಬೀದರ್ ಕನ್ನಡ ಸಾಹಿತ್ಯ ಪರಿಷತ್ತು ಕೊಟ್ಟಿದ್ದೇನೆ. ಮಂಗಳೂರಿನ ಕನ್ನಡ ಭವನಕ್ಕೆ 5 ಕೋಟಿಯನ್ನು ಗಡಿನಾಡು ಪ್ರಾಧಿಕಾರದಿಂದ ಕೊಟ್ಟಿದ್ದೇನೆ. ಇದು ನಾನೇನು ಸ್ಟ್ಯಾಟಿಸ್ಟಿಕ್ಸ್ ಸತ್ಯವಾದದ್ದನ್ನು ಹೇಳ್ತಾ ಇದ್ದೇನೆ. ಆನಂತರ ಕೊಡಗಿನ ಕನ್ನಡ ಭವನಕ್ಕೆ ನಾನು ಹಣವನ್ನು ಕೊಟ್ಟಿದ್ದೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಕನ್ನಡ ಸಂಸ್ಕೃತಿಯ ತುಳು, ಕೊಂಕಣಿ, ಬ್ಯಾರಿ ಈ ಸಂಸ್ಕೃತಿಯ ಭವನಗಳಿಗೂ ಗಡಿನಾಡು ಪ್ರಾಧಿಕಾರ ಆದ್ಯತೆ ಅಲ್ಲ, ಆದರೆ ಸಂಸ್ಕೃತಿ ಬೆಳಿಬೇಕು ಅಂತೇಳಿ ಎಲ್ಲಕ್ಕಿಂತ ಮಿಗಿಲಾಗಿ ಗಡಿನಾಡು ಪ್ರಾಧಿಕಾರದಲ್ಲಿ 3 ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದೆ. ಒಂದು ಆಲ್ಕಿಯ ಚನ್ನಬಸವ ಪಟ್ಟದೇವರು ಅಂತ ನೀವು ಹೆಸರು ಕೇಳಿದ್ದೀರಿ. ಅವರು ಹೊರಗಡೆ ಉರ್ದು ಫಲಕವನ್ನು ಹಾಕಿ ಒಳಗಡೆ ಕನ್ನಡವನ್ನು ಕಲಿಸಿದಂಥ ಕನ್ನಡದ ಮಠ, ಅವರ ಹೆಸರಿನಲ್ಲಿ ಒಂದು ಗಡಿನಾಡ ಚೇತನ ಪ್ರಶಸ್ತಿ ಪ್ರಾರಂಭ ಮಾಡಿದೆ. ಎರಡನೇದಾಗಿ ತಾನು ವಿಧವೆಯಾದರೂ ತನಗೆ ಕನ್ನಡದ ಅಕ್ಷರ ಜ್ಞಾನ ಗೊತ್ತಿಲ್ಲದೆ ಇದ್ದರೂ ಮದುವೆ ಆದ ಮೇಲೆ ಕನ್ನಡ ಕಲಿತು ಸಿದ್ಧರಾಮ ಚರಿತ್ರೆ ಮಹಾಕಾವ್ಯವನ್ನು ರಚನೆ ಮಾಡಿ ಕನ್ನಡ ಕಲಿಸುವ ಕನ್ನಡ ಶಾಲೆಗಳಿಗೆ ಶಿಕ್ಷಕರಿಗೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ಅಂದಾಗ ತಾನೇ ತನ್ನ ಸ್ವಂತ ಹಣದಿಂದ 400 ಕನ್ನಡ ಶಿಕ್ಷಕರನ್ನು ನೇಮಿಸಿದ ಜಯದೇವ ತಾಯಿ ಲಿಗಾಡೆ ಹೆಸರಿನಲ್ಲಿ ಗಡಿನಾಡ ಚೇತನ ಪ್ರಶಸ್ತಿ ಪ್ರಾರಂಭ ಮಾಡಿದೆ. ಜೊತೆಗೆ ಓ ಬನ್ನಿ ಸೋದರರೇ ಬೇಗ ಬನ್ನಿ ಅನ್ನುವ ಏನು ಆಕ್ರಂದನವನ್ನು ಮಾಡಿದ್ರಲ್ಲ ಕಾಸರಗೋಡಿನ ಕೈಯಾರ ಕಿಣ್ಣಿನರೇ, ಅವರ ಹೆಸರಿನಲ್ಲಿ ಗಡಿನಾಡ ಚೇತನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದೆ. 1 ಲಕ್ಷ ರೂಪಾಯಿ ಗಡಿನಾಡು ಚೇತನ ಪ್ರಶಸ್ತಿ. ಜೊತೆಗೆ ಅಲ್ಲಿಗೆ ಬಿಡಲಿಲ್ಲ ನಾನು.
ಕಾಸರಗೋಡಿಗೆ ಎಷ್ಟು ಬಾರಿ ಹೋಗಿದ್ದೇನೋ, ಅಕ್ಕಲಕೋಟೆ ಅಲ್ಲಿ ಯಾರು ಹೋಗ್ತಾನೆ ಇಲ್ಲ, ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು. ಅಲ್ಲಿ ಹೋಗಿ ಅನೇಕ ಸಮಾರಂಭಗಳನ್ನು ಮಾಡಿ ಗಡಿ ಭಾಗದಲ್ಲಿ ಕನ್ನಡ ಅಸ್ಮಿತೆಯನ್ನು ಪ್ರಾರಂಭ ಮಾಡಲಿಕ್ಕೆ, ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ, ಜೊತೆಗೆ ಗೋವಾದಲ್ಲಿ ಕನ್ನಡ ಭವನ ಕಟ್ಟಲಿಕ್ಕೆ 2 ಕೋಟಿ ರೂಪಾಯಿಗಳನ್ನ ಆಗಲೇ ನಾನು ಇದ್ದಾಗಲೇ, ಯಾಕೆಂದರೆ ನಾನು ನಂತರ ಹಣವನ್ನು ರಿಲೀಸ್ ಮಾಡ್ತಾರೋ ಇಲ್ಲೋ, ಭಾಳಷ್ಟು ನೀವು ಸರ್ಕಾರದಲ್ಲಿ ನೋಡಿದ್ದೀರಿ, ಸಾಂಕೇತಿಕ 25 ಲಕ್ಷ ಕೊಟ್ಟು 2 ಕೋಟಿ ಅಂತ ಮಾಡೋ 25 ಲಕ್ಷ ಕೊಟ್ಬಿಟ್ಟಿದ್ದೀನಿ. 1 ಕೋಟಿ 75 ಲಕ್ಷ ಕೊಡ್ಬೋದು ಬಿಡ್ಬೋದು. ಆ 2 ಕೋಟಿ ರೂ ಕೊಟ್ಟು ಗಡಿನಾಡಿನ ಗೋವಾದಲ್ಲಿ ಕನ್ನಡ ಭವನ ಕಟ್ಟಲಿಕ್ಕೆ 2 ಕೋಟಿ, ಕೈಯಾರ ಕಿಣ್ಣಿನ ಹೆಸರಿನಲ್ಲಿ ಕಾಸರಗೋಡಿನಲ್ಲಿ ಅವರ ಹೆಸರಿನಲ್ಲಿ ಕನ್ನಡ ಭವನ ಕೊಟ್ಟಲಿಕ್ಕೆ 2 ಕೋಟಿ ರೂ, ಮತ್ತು ಜಯದೇವ ತಾಯಿಲಿಗಾಡ ಹೆಸರಲ್ಲಿ ಅಕ್ಕಲಕೋಟೆಯಲ್ಲಿ ಕನ್ನಡ ಭವನ ಕಟ್ಟಲಿಕ್ಕೆ 2 ಕೋಟಿ. ಇಷ್ಟು ಹಣವನ್ನು ನಾನು ನನ್ನ ಸ್ವಂತ ಕೊಟ್ಟಿಲ್ಲ, ಆದರೆ ಸರ್ಕಾರದಿಂದ ಕೊಟ್ಟರೂ ಸಹ ಆದ್ಯತೆಗಳು ಮುಖ್ಯ. ಅದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು, ರಸ್ತೆಗಳು ಅದು ಇದು ಸಣ್ಣ ಪುಟ್ಟದ್ದು ಕೊಡ್ತಾ ಇದ್ರು, ಅದು ಅಷ್ಟು ಎಲ್ಲರಿಗೂ ಎದ್ದು ಕಾಣ್ತಾ ಇರಲಿಲ್ಲ. ಹೀಗಾಗಿ ನಾನು ಕನ್ನಡವನ್ನು ಬೆಳೆಸ್ಕೊಂಡು ಕನ್ನಡವನ್ನು ಪ್ರೀತಿಸ್ಕೊಂಡು ಬಂದಿದ್ದೇನೆ. ಈ ಕನ್ನಡ ಸಾಹಿತ್ಯ ಪರಿಷತ್ತು ನನಗೆ ಅಧಿಕಾರ ದರ್ಪದ ಸ್ಥಾನ ಅಲ್ಲ, ಅಥವಾ ನನಗೆ ಭಾಳಷ್ಟು ಜನ ಹೇಳ್ತಾರೆ 71 72 ಆಯಿತು, ವಯಸ್ಸಾಯಿತು ಅನ್ನುವಂಥ ಜನನೂ ಕೆಲವರು ಮಾತಾಡ್ತಾರೆ. ಆದರೆ ಉತ್ಸಾಹಕ್ಕೆ ವಯಸ್ಸಾಗಿಲ್ಲ, ದೇಹಕ್ಕೆ ವಯಸ್ಸಾಗುತ್ತೆ, ಮನಸ್ಸಿಗೆ ವಯಸ್ಸಾಗೋದಿಲ್ಲ. ನಾನು ಈಗಲೂ ಸಹ 1000 ಕಿಲೋಮೀಟರ್ಗಳು ಪ್ರಯಾಣ ಮಾಡಿ, ನನ್ನ ಹೆಂಡತಿ ಹೇಳ್ತಾ ಇರ್ತಾರೆ, ನೀವು ಯುವಕರ ಥರ ಹೋಗ್ತಿರಲ್ರಿ, ಇಷ್ಟು ಟ್ರಾವೆಲ್ ಮಾಡ್ತೀರಿ, ಸುಸ್ತಾಗಲ್ವಾ ಅಂತ. ಕನ್ನಡವೇ ನನ್ನ ಶಕ್ತಿ ಅಂತ ಹೇಳ್ತೀನಿ, ಬಸವಣ್ಣ ನನ್ನ ಶಕ್ತಿ, ಕನ್ನಡ ಸಂಸ್ಕೃತಿ ನನ್ನ ಶಕ್ತಿ ಅಂತೇಳಿ. ಹಾಗಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಅಧ್ಯಕ್ಷನಾಗಿ ನಿಲ್ಲಬೇಕು ಅಂತ ಪ್ರೇರಣೆ ದೊರೆತದ್ದು ನಮ್ಮ ಪಾಲನೇತ್ರ ಅಂತವರಿಂದ, ತಿಮ್ಮೇಶ್ ಅಂತವರಿಂದ, ಉಷಾಲ ಅಂತವರಿಂದ, ಅನೇಕಲ್ ಕುಮಾರಸ್ವಾಮಿ, ಕುಲಕಲ್ ನಟರ, ಕಿಕ್ಕೇರಿ ಕೃಷ್ಣಮೂರ್ತಿ, ಇಂಥೆಲ್ಲ ಮಹಾನುಭಾವರುಗಳು, ಬಾಲಾಜಿ ಇರ್ಬೋದು, ಇಂಥ ಅನೇಕ ಮಹಾನುಭಾವರು ಇಲ್ಲ ನೀವು ನಿಲ್ಲಬೇಕು ಅನ್ನುವಂಥ ಒಂದು ಒತ್ತಾಸೆ ಮೇಲೆ ನಿಂತಿದ್ದೀನಿ. ಮತ್ತೆ ಹೇಳ್ತಾ ಇದ್ದೇನೆ, ನಾನು ಅಧಿಕಾರ ಸಾಕಷ್ಟು ಅನುಭವಿಸಿದ್ದೇನೆ. ಎಕ್ಸೈಸ್ ಕಮಿಷನರ್ ಆಗಿದೆ, ಅದಕ್ಕಿಂತ ದೊಡ್ಡ ಪೋಸ್ಟ್ ಇಲ್ಲ. ಸೆಕ್ರೆಟರಿ ಕೋಆಪರೇಷನ್ ಕಾರ್ಯದರ್ಶಿ, ಸರ್ಕಾರದ ಕಾರ್ಯದರ್ಶಿ, ಅಗ್ರಿಕಲ್ಚರ್ ಕಮಿಷನರ್ ಆಗಿದೆ, ಮಾರ್ಕೆಟಿಂಗ್ ಕಮಿಷನರ್ ಆಗಿದೆ, ಆಮೇಲೆ ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿದೆ. ಹೀಗಾಗಿ ಅಧಿಕಾರ ಅನುಭವಿಸುವ ಆ ಎಲ್ಲ ಅವಕಾಶಗಳನ್ನು ನಾನು ಬಳಸ್ಕೊಂಡಿದ್ದೇನೆ. ಸಾಕೋದು ಅದು ಒಂದು ರೀತಿ. ಈಗ ಸಂಪೂರ್ಣವಾಗಿ ಕನ್ನಡ ಸಾಹಿತ್ಯ ಪ್ರಸಾರಕ್ಕೆ ಇಲ್ಲಿ ತೊಡಗಿಸ್ಕೊಳ್ಬೇಕು. ಈಗ ಬಂದಿರಬಹುದಾದ ಒಂದು ಕಳಂಕವನ್ನು ಪರಿಹರಿಸಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದು ತಾವೆಲ್ಲ ಬಂದಿದ್ದೀರಿ. ಸ್ವಲ್ಪ ಸೆಕೆಯಾಗಿದೆ, ಇಕ್ಕಟ್ಟಾಗಿದೆ. ಇಕ್ಕಟ್ಟಾದರೂ ಪರವಾಗಿಲ್ಲ, ಬಿಕ್ಕಟ್ಟಿರಬಾರ್ದು. ಹಾಗಾಗಿ ಇಲ್ಲಿ ಬಿಕ್ಕಟ್ಟಿಲ್ಲ, ಇಕ್ಕಟ್ಟಿದ್ರೂ ಪರವಾಗಿಲ್ಲ. ತಾವೆಲ್ಲ ಬಂದಿದ್ದೀರಿ, ಬಹಳ ಸಂತೋಷ. ನಮಗೆಲ್ಲ ಎಷ್ಟೊಂದು ಕಾರ್ಯಕ್ರಮ ಇದೆ, ಆದರೂ ಬಂದಿದ್ದೀರಿ. ಒಂದು ತಮ್ಮಲ್ಲಿ ಒಗ್ಗಟ್ಟಿದೆ, ಹೌದು, ಇಲ್ಲ ಬಿಕ್ಕಟ್ಟು ಇದೇ, ಒಗ್ಗಟ್ಟು ಇರಬಾರದು, ಯಾವಾಗಲೂ ಬಿಕ್ಕಟ್ಟು. ಈಗ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ತಾವೇನು ಬಂದಿದ್ದೀರಿ, ತಮ್ಮ ತಮ್ಮ ಕ್ಷೇತ್ರ ವಾರ್ಡ್ಗಳಲ್ಲಿ ನಿಮ್ಮ ಪರವಾಗಿ ಕನ್ನಡ ಸಾಹಿತ್ಯ ಅಜೀವ ಸದಸ್ಯರ ಸಂಘಟನೆ ಮಾಡಿ, ಒಮ್ಮೆ ನೀವೇ ನನ್ನ ಪರವಾಗಿ ಮಾಡಿದ್ರು ಪರವಾಗಿಲ್ಲ, ಅಥವಾ ನಮ್ಮನ್ನು ಕರೆದು ನಾವು ಬರ್ತೇವೆ. ಯಾಕೆಂದರೆ ಇಲ್ಲಿ ಬಂದಾಗ ಇಲ್ಲಿ ಬಂದಿರೋರೆಲ್ಲರೂ ತಮ್ಮ ತಮ್ಮ ಒಂದು ವರ್ಚಸ್ಸು ಇರ್ತಕ್ಕಂಥದ್ದು. ಇಲ್ಲಿ ಬಂದಿರೋರು ಒಬ್ಬೊಬ್ಬರು 100 200 ಮತಗಳನ್ನು ಕೊಟ್ಟರೆ ನನಗೆ ಸಾಕು. ಹಾಗಾಗಿ ದಯಮಾಡಿ ತಾವು ಇದು ನಾನಲ್ಲಿ ಅಧ್ಯಕ್ಷನಾದರೆ ನೀವು ಅಧ್ಯಕ್ಷನಾದರೆ, ಇಷ್ಟು ಮಾತ್ರ ಸತ್ಯ. ಇಷ್ಟು ಮಾತ್ರ ಹೇಳಿ ತಾವೆಲ್ಲ ಬಂದಿದ್ದೀರಿ. ತಾವು ಇಲ್ಲಿ ಕುಳಿತ ಕಡೆಯೇ ತಮಗೆ ಅಲ್ಪ ಉಪಹಾರವನ್ನು, ಪ್ರಸಾದವನ್ನು ಕೊಡ್ತೇವೆ. ಮತ್ತು ಈ ಸಂದರ್ಭದಲ್ಲಿ ಹುಲ್ಕಲ್ ನಟರಾಜ್ ಬಂದಿದ್ದಾರೆ. ಸಾಮಾನ್ಯವಾಗಿ ಸಾನ್ನಿಧ್ಯ ಭಾಷಣ ಆದ ಮೇಲೆ ಮೇಲ್ನೋಟ ಭಾಷಣ ಮಾಡೋಂಗಿಲ್ಲ. ಆದರೆ ಹುಲ್ಕಲ್ ನಟರಾಜ್ ನಮ್ಮ ನಾಡು ಕಂಡಂತಹ ಅಪ್ರತಿಮ ವೈಜ್ಞಾನಿಕ ಪ್ರಜ್ಞೆಯನ್ನು ಇಡೀ ರಾಷ್ಟ್ರದಲ್ಲಿ ಬಿಂಬಿಸ್ತಾ ಇರುವ ಮಹಾನುಭಾವರವರು. ಅವರೊಂದೆರಡು ಮಾತಾಡ್ತಾರೆ. ಈ ಮಧ್ಯೆ ಊಟದ ವಿತರಣೆಯ ಪ್ರಕ್ರಿಯೆ ಪ್ರಾರಂಭ ಮಾಡಿ, ಆನಂತರ ಮಾದಲಗೇರಿಯವರ ಸಂಗೀತವನ್ನು ಕೇಳಿಕೊಂಡು ನಾವು ಪ್ರಸಾದವನ್ನು ಆನಂದಿಸೋಣ, ಅನುಭವಿಸೋಣ. ನಮಸ್ಕಾರ.